ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 70,000 ಬಜೆಟಲ್ಲಿ ಒಂದು ಹ್ಯಾಪಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಅದು ಡಾಕ್ಯುಮೆಂಟ್ಸ್ ಕೊಡೋನು ರನ್ನಿಂಗ್ ಮಾಡಿಸ್ಕೊಡ್ತಾರೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದು ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಒಂದು ಹ್ಯಾಪಿ ಗಾಡಿ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ. ಅಪ್ಪೆ ಆಟೋನಾ? ಹೌದು ರೀ, ನಮ್ಮದೇ ಇರೋದು. ಓಕೆ, ಯಾವ್ದು ಮಾಡಲು? ಮಾಡಲ್ ಇದು 10 ರೀ, ಮಾಡಲ್ ರೀ. 2010? ಹ್ಞೂ ಸರ್. ಓಕೆ, ಓನರ್ ಎಷ್ಟಾಗಿದ್ದಾರೆ? ಓನರ್ ಸೆಕೆಂಡ್ ಓನರ್ ಸರ್ ನಾನೇ. ಓಕೆ, ಎಷ್ಟು ಓಡಿದೆ ಗಾಡಿ? ಮೀಟರ್ ರನ್ನಿಂಗ್ ಇದೆಯಾ? ಮೀಟ್ರದು ಮಾಡಲ್ ಹಳೇದು ಆಯ್ತಲ್ಲ ರೀ, ನಾನು ಲೆಕ್ಕಕ್ಕೆ ಇಟ್ಟಿಲ್ಲ ಸರ್ ಅದನ್ನ. ಓಕೆ, ಎಫ್ ಸಿ ಇನ್ಸೂರೆನ್ಸು? ಅವ್ರು ಡ್ಯೂ ಅದ ಸರ್. ಎರಡು ಡ್ಯೂ ಇದಾವಾ? ಹ್ಞೂ ರೀ. ಏನು ತೊಗೊಳೋರು ಕಟ್ಕೊಡ್ತಾರಾ, ಏನು ತೊಗೊಳೋರು ಕಟ್ಕೊಬೇಕಾ? ಇಲ್ಲ ರೀ, ಅವರೇ ಕಟ್ಟಿ ಅಂದ್ಕೊಂಡ್ರಿ ನಾವು ಅವ್ರಿಗೆ ಕಟ್ಟಿ ಕೊಡ್ತೀವಿ. ಓಕೆ, ಇದು ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟಯರ್ ಹಿಂದು 2 ಕೇಸಿಂಗ್ ರೀ, ಮುಂದೆ ಒಂದು ಸ್ವಲ್ಪ 0% ಒಂದು 50% ಐತೆ ರೀ. ಓಕೆ, ಕಂಡೀಷನ್ ಹೆಂಗಿದೆ ಇಂಜಿನ್ನು? ಇಂಜಿನ್ ಕಂಡೀಷನ್ ನಂಬರ್ 1 ಐತೆ ಸರ್. ಹಳೆ ಮಾಡಲಾಗಿರೋದ್ರಿಂದ ಏನಾದರೂ ಕೆಲಸ, ಗಾಡಿ ಕೆಲಸ? ಏನೇನಿಲ್ಲ, ಅದು ಇಂಜಿನ್ ಕೂಡ ಬಿಚ್ಚಿ ಸರ್, ಅದು ಹಂಗೆ ಐತೆ ಮೇಂಟೈನಿಂಗ್, ಹಂಗೆ ಕರೆಕ್ಟ್ ಚೆನ್ನಾಗೈತೆ ಸರ್. ಸೀಲ್ಡ್ ಇಂಜಿನಾ? ಹ್ಞೂ ಸರ್. ಏನು ಗಾಡಿ ಕೆಲಸ ಇಂಜಿನ್ ಯಾವತ್ತೂ ಮಾಡಿಸಿಲ್ವಾ? ಯಾವಾಗಲೂ ಮಾಡಿಸಿದ್ವಿ, ಜಾಸ್ತಿ ಇಲ್ಲ ಸರ್ ಅದು. ಬಾಡಿ ಎಲ್ಲ ಚೆನ್ನಾಗಿದೆಯಾ? ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ? ಟಿಂಕರಿಂಗ್ ಎಲ್ಲಿ ಇಲ್ಲ ಬಿಡಿ ಸರ್, ಟಿಂಕರಿಂಗ್ ಇಲ್ಲ. ಅದೇನೋ ಮುಂದೆ ಶೋ ಆಗಿಲ್ಲ ರೀ, ಹಿಂದ್ಗಡೆ ಬಾಡಿ ಸ್ವಲ್ಪ ಪೇಂಟಿಂಗ್ ರೀಪೇಂಟಿಂಗ್ ಮಾಡ್ಸೀನಿ. ಮುಂದ್ಗಡೆ ಶೋ ಆಗಿಲ್ಲ ಸರ್. ಮುಂದ್ಗಡೆ ಕ್ಯಾಬಿನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಅದಕ್ಕೇನು ಪೇಂಟಿಂಗ್ ಏನಾಗಿಲ್ಲ, ಒರಿಜಿನಲ್ ಪೇಂಟಿಂಗ್ ಇದೆ. ಅಂದರೆ ಟಿಂಕರಿಂಗ್ ಕೆಲಸ ಯಾವುದೂ ಇಲ್ಲ? ಯಾವುದೂ ಇಲ್ಲ ಸರ್. ಓಕೆ, ಟಾಪ್ ಏನು ಫುಲ್ ಇದೆಯಾ, ಆಫ್ ಇದೆಯಾ? ಇದು ಫುಲ್ ಐತೆ ಸರ್. ಟಾಪ್ ಫುಲ್ ಇದೆಯಾ? ಹ್ಞೂ ಸರ್. ಓಕೆ, ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಅಲ್ವಾ? ಅದ ಸರ್, ನಮ್ಮ ಕಡೆ ಅದ ಸರ್. ಅವು ಆಗ ಆರ್ ಸಿ ಕಾರ್ಡ್ ಅಂತ ಬುಕ್ ಟೈಪ್ ಬಂದರೆ ಬುಕ್ ಅದ ಸರ್ ನಮ್ಮ ಕಡೆ. ಬುಕ್ ಟೈಪ್ ಇದೆಯಾ? ಹ್ಞೂ ಸರ್. ಓಕೆ, ಈಗ ತೊಗೊಳೋದು ಅಂದರೆ ನೀವು ಆದರೂ ಮಾಡಿಸ್ಕೊಡ್ತೀರಿ, ಇಲ್ಲ ಅವರಾದ್ರೂ ಮಾಡಿಸ್ಕೊಬೋದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ? ಅವ್ರು ಹೆಂಗೆ ಪಾರ್ಟಿ ಹೆಂಗೆ ಮಾತಾಡ್ತಾರೆ ಹಂಗೆ ಮಾಡ್ಕೊಡ್ತೀವಿ ಸರ್. ಓಕೆ, ಅವ್ರ ಮಾಡ್ಕೊಬೋದ್ರೆ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಗಾಡಿ ಇರೋದಿಲ್ಲ ಇದು? ಗಾಡಿ ಇದು ಕುಷ್ಟಗಿ ಸರ್, ಕುಷ್ಟಗಿ ತನಕ ತೆಗ್ಯಾಳ ಅಂತೇಳಿ. ಕುಷ್ಟಗಿ ತಾಲೂಕದು? ಹ್ಞೂ ಸರ್. ಜಿಲ್ಲೆ ಯಾವುದು? ಹೊಸಪೇಟೆ? ಈ ಜಿಲ್ಲಾ ಕೊಪ್ಪಳ ಬರುತ್ತೆ ಸರ್. ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲೂಕು. ಹ್ಞೂ ಸರ್. ಕುಷ್ಟಗಿಯಿಂದ ಎಷ್ಟು ದೂರ ಆಗುತ್ತೆ? 10 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಒಂದು 70,000 ಐತೆ ಸರ್. 70,000? ಹ್ಞೂ ರೀ. 70,000ದಲ್ಲಿ ಏನು ಇನ್ಸೂರೆನ್ಸು ಅವ್ರು ಮಾಡಿಸ್ಕೊಬೇಕಾ, ಏನು ನೀವು ಮಾಡಿಸ್ಕೊಡ್ತೀರಾ? ಎಲ್ಲ ನಾವು ಮಾಡಿಸ್ಕೊಡ್ತೀವಿ 70,000. 70,000ದಲ್ಲಿ ಎಲ್ಲ ನೀವೇ ಮಾಡಿಸ್ಕೊಡ್ತೀರಾ? ಹ್ಞೂ ರೀ. ಓಕೆ, ಎಷ್ಟು 70,000 ಏನು ಫಿಕ್ಸ್ ರೇಟಾ, ಇನ್ನೇನಾದರೂ ಹೆಚ್ಚು ಕಮ್ಮಿ ಇರುತ್ತಾ? ಹೆಚ್ಚು ಕಡಿಮೆ ಆಗುತ್ತೆ ಸರ್, ಬಂದು ಅವ್ರ ಗಾಡಿ ಕಂಡೀಷನ್ ಇಟ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್, ಹಂಗೇನಿಲ್ಲ. ಓಕೆ ಓಕೆ, ಇದು ಸೆಲ್ಫ್ ಕಂಡೀಷನ್ ಆಗಿದೆ, ಏನು ಹಗ್ಗ ಹಾಕಿ ಎಳಿತಾರಲ್ಲ ಆ ಟೈಪ್ ಏನಾದ್ರು ಇದೆಯಾ? ಹಗ್ಗ ಹಾಕಿ ಹೇಳ್ತೀವಿ ಸರ್. ಬ್ಯಾಟ್ರಿ ಏನು ಸ್ಟಾರ್ಟ್ರ್ ಏನು ಪ್ರಾಬ್ಲಮ್ ಇದೆಯಾ, ಹೆಂಗೆ ಅದು? ಇಲ್ಲ, ಅದು ಸ್ಟಾರ್ಟ್ರ್ ಮೋಟ್ರ್ ನಾನು ಸೂಟ್ ಆಗಿಬಿಟ್ಟಿದ್ದೀನಿ, ಅದು ಏನೋ ಆ್ಯಪ್ ಕ್ಲೈಲೆಕ್ಷನ್ ಮಾಡಿ ಸೂಟ್ ಆಗಿಬಿಡ ಸರ್ ಮೋಟ್ರ್ ಅದು. ಮೋಟ್ರ್ ಹೊಸ ಹಾಕ್ಸಿ ಸೆಲ್ಫ್ ಆಗುತ್ತಾ? ಹೊಸದು ಹಾಕ್ಸಿ ಸ್ವಲ್ಪ ಸೆಲ್ಫ್ ಕಂಡೀಷನ್ ಆಗುತ್ತೆ ಸರ್. ಬ್ಯಾಟ್ರಿ ಇದೆಯಾ ಗಾಡೀಲಿ? ಬ್ಯಾಟ್ರಿ ಐತೆ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಇದೆ ಸರ್. ಸರಿ ಸರ್, ಆಯಿತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸನ್ನು ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ ಅಂತ ಹೇಳಿದರೆ ಫಸ್ಟ್ ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಆಯಿತು ಅಂದರೆ ಅವ್ರು ಹೇಳಿರೋ ರೇಟಲ್ಲೂ ಇನ್ನೂ ಕಡಿಮೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಒಂದು ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.